ಸೂಪರ್. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ಒಂದು ಎನರ್ಜಿ ಡ್ರಿಂಕ್, ಈ ಥರ ಒಂದು ಅಮೇಝಿಂಗ್ ಗ್ರೀನ್ ಟೀನ ಕುಡಿತಾ ಇದ್ದರೆ ಸೀರಿಯಸ್ಲಿ ಇಡೀ ದಿವಸ ಎನರ್ಜೆಟಿಕ್ ಆಗಿ ಎಂಥೂಸಿಯಸ್ಟಿಕ್ ಆಗಿರುತ್ತೆ. ಏನಂತೀರ ಅಲ್ವಾ? ಹಾಯ್, ಗುಡ್ ಮಾರ್ನಿಂಗ್, ನಾನು ಶಿವ. ಸೊ ಇವತ್ತು ಹರ್ಬಲೈಫ್ದು ಬೆಸ್ಟ್ ಪ್ರಾಡಕ್ಟ್ಸ್, ನಾವು ಯಾವತ್ತೇ ಹರ್ಬಲೈಫ್ಗೆ ಫಸ್ಟ್ ಟೈಮ್ ಹೋದಾಗ ಕೂಡ, ನಾವು ಎಲ್ಲೇ ಹೋದ್ರೂ ಕೂಡ ನಮಗೆ ಫಸ್ಟ್ ಸ್ಟಾರ್ಟ್ ಆಗೋದೆ ಈ ಒಂದು ಅಫ್ರೆಶ್ ಇಂದ. ಫ್ರೆಶ್ ಅಥವಾ ಅಫ್ರೆಶ್ನ ಶುರುವಾಗುತ್ತೆ. ಮತ್ತು ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ 95 ಕಂಟ್ರೀಸ್ನಲ್ಲಿ ಇದ್ರೂ ಸಹ ಈ ಅಫ್ರೆಶ್ ಇಂಡಿಯಾದಲ್ಲಿ ಮಾತ್ರನೇ ಸಿಗೋದು. ಸೊ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಥರ ಸಿಗುತ್ತೆ, ಗ್ರೀನ್ ಟೀ, ಆ್ಯಪಲ್ ಟೀ ಈ ಥರ ಸಿಗುತ್ತೆ. ಸೊ ಆ್ಯಕ್ಚುಲಿ ಅಫ್ರೆಶ್ ಅನ್ನೋ ಫಾರ್ಮೆಟ್ನಲ್ಲಿ ಇಂಡಿಯಾದಲ್ಲಿ ಮಾತ್ರನೇ ಸಿಗೋಂಥ ಈ ಒಂದು ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮತ್ತು ಬೆಟರ್ ಕಾಫಿಗಿಂತ, ಟೀಗಿಂತ, ಬಾದಾಮಿ ಹಾಲಿಗಿಂತ ಇದು ಬೆಟರಾ, ಇದರಲ್ಲಿ ಅಂಥದ್ದು ಏನಿದೆ, ಎಲ್ಲರೂ ಯಾಕೆ ಇದನ್ನ ಸಜೆಸ್ಟ್ ಮಾಡ್ತಾರೆ, ಹೆಂಗೆ ತೊಗೊಳ್ಳೋದು, ಮಕ್ಕಳು ತೊಗೋಬೋದು, ದೊಡ್ಡವ್ರು ತೊಗೋಬೋದು, ಯಾರ್ಯಾರು ತೊಗೋಬೇಕು ತೊಗೋಬಾರ್ದು, ಅಂಥದ್ದು ಇದರಲ್ಲಿ ಏನಿದೆ ಐಟಮ್ಸು, ಯಾಕೆ ಎಲ್ಲರೂ ಇದನ್ನೆಲ್ಲ ಇಷ್ಟೊಂದು ಪ್ರಿಫರ್ ಮಾಡ್ತಾರೆ, ಅದು ಸ್ಪೆಷಲಿ ಇತ್ತೀಚೆಗೆ. ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಮತ್ತು ಇರೋದು ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ, ದಿನದಲ್ಲಿ ಎಷ್ಟು ಥರ ತೊಗೋಬಹುದು, ಹೆಂಗೆ ಪ್ರಿಪ್ರೇಷನ್ ಮಾಡ್ಬೋದು, ಮತ್ತು ನಾನೀಗ ಇಷ್ಟು ದೊಡ್ಡ ಲೋಟದಲ್ಲಿ ಹೆಂಗೆ ಪ್ರಿಪ್ರೇಷನ್ ಮಾಡ್ತೀನಿ ಎಲ್ಲನೂ ಕೂಡ ಇವತ್ತು ಮಾತಾಡ್ತಾ ಹೋಗೋಣ. ಈ ವಿಡಿಯೋ ಮೇ ಬಿ ಸ್ವಲ್ಪ ದೊಡ್ಡದಾಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ, ಸ್ವಲ್ಪ ಪೂರ್ತಿಯಾಗಿ ಹೇಳಬೇಕು ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ಇನ್ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ 2018 ಜನವರಿಯಿಂದನೂ ಕೂಡ ಇಲ್ಲಿವರೆಗೂ ಎವ್ರಿ ಡೇ ತಗೊಳ್ತಾನೆ ಇದ್ದೀನಿ. 1 ಟೈಮ್, 2 ಟೈಮ್, 3 ಟೈಮ್ಸ್, ಈ ನಡುವೆ ಸ್ವಲ್ಪ ಜಾಸ್ತಿ ತೊಗೊಳ್ತೀನಿ. ಆಲ್ಮೋಸ್ಟ್ 6 to 7 ಟೈಮ್ಸ್ ಆಗಿಬಿಡುತ್ತೆ ದಿನಕ್ಕೆ, ಅಸಲ ನಾನು ತೊಗೊಳ್ತೀನಿ. ಸೊ ನನಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಓಕೆ, ಸೊ ಮೊದಲನೇದಾಗಿ ಇದರಲ್ಲಿ ಏನಿದೆ ಅಂತ ನೋಡೋಣ. 50 ಗ್ರಾಮ್ಸ್ ಇರುತ್ತೆ, ಸರಿ, ಇದರಲ್ಲಿರುವಂಥ ಇಂಗ್ರೀಡಿಯಂಟ್ 50 ಗ್ರಾಮ್ಸ್ ಇರುತ್ತೆ. ಮತ್ತು ಇದು 1 ಗ್ರಾಮಲ್ಲಿ 1 ಸ್ಕೂಪ್ ಸರ್ವಿ, ಅಂದರೆ 50 ಸ್ಪೂನ್ಸ್ ಇರುತ್ತೆ. ಸಿಂಪಲಾಗಿ ಹೇಳ್ಬೇಕಂದ್ರೆ ಸಾಧಾರಣವಾಗಿ ಇದನ್ನು 350 ml is equal to 2 ಸ್ಪೂನ್, 150 ಅಥವಾ 160 ml is equal to 1 ಸ್ಪೂನ್. ಸೊ ನಾನು ಪ್ರಿಪ್ರೇಷನ್ ಮಾಡೋದು ಇದು 500 mlಗೆ ನಾನು 3 ಸ್ಪೂನ್ ಸ್ವಲ್ಪ ಜಾಸ್ತಿ ಹಾಕೋತೀನಿ. ಅಂದರೆ ಅದು ಆಲ್ಮೋಸ್ಟ್ ನಿಮಗೆ ಈ ಫ್ಲಾಟ್ ಸರ್ಫೇಸಲ್ಲಿ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಒಂದು 4.5 ಸ್ಪೂನ್ಗೂ ಕವರ್ ಆಗುತ್ತೆ. ಸೊ ಆ ಥರ ನಾನು ಕಂಪೇರ್ ಮಾಡಿ ಯೂಸ್ ಮಾಡೋದು. ಸೊ ಮೊದಲನೇದಾಗಿ ಹರ್ಬಲೈಫ್ ನ್ಯೂಟ್ರಿಷನ್ ಫ್ರೆಶ್ ಎನರ್ಜಿ ಡ್ರಿಂಕ್ ಅಂತ ಇದ್ರ ಮೇಲಿದೆ. ಸೊ ನೆಕ್ಸ್ಟ್ ಲೆಮನ್ ಫ್ಲೇವರ್, ಇದು ಆ್ಯಕ್ಚುಲಿ ನಾನು ಇವತ್ತು ಕುಡಿತಿರೋದು ಲೆಮನ್ ಫ್ಲೇವರ್. ಇದರಲ್ಲಿ ಲೆಮನ್, ಜಿಂಜರ್, ಸಿನಮನ್, ಏಲಕ್ಕಿ, ಪೀಚ್ ಮತ್ತು ಕಾಶ್ಮೀರಿ ಕವಾ, ತುಳಸಿ, ಇಷ್ಟು ಫ್ಲೇವರ್ಸ್ ಇದರಲ್ಲಿ ಅವೈಲೇಬಿಲಿಟಿ ಇದೆ. ಇದರಲ್ಲಿ ಬೇಸಿಕ್ ಸಾಧಾರಣ ಯಾರನ್ನ ಶುರು ಮಾಡ್ಬೇಕಂತ ಹೇಳಿದ್ರೆ ಲೆಮನಿಂದ ಶುರು ಮಾಡ್ತಾರೆ. ಲೆಮನ್ ಸ್ವಲ್ಪ ಮೈಲ್ಡ್ ಆಗಿರುತ್ತೆ, ಸ್ವಲ್ಪ ಗ್ರೀನ್ ಟೀ, ಲೆಮನ್ ಟೀ ಥರ ಇರುತ್ತೆ. ಬಟ್ ಕಸರೆ ಗಿಸ್ರೆ ಎಲ್ಲ ಇರೋದಿಲ್ಲ, ಸರಿನಾ? ಯಾವುದೋ ನಾನು ನೋಡೋಕೆ ಎಲ್ಲ ಫ್ಲೇವರ್ಸಲ್ಲೂ ಕಸರೆ ನಿಮ್ಗೆ ಯಾವುದ್ರಲ್ಲಿ ಬರಲ್ಲ. ಪೀಚ್ ಸ್ವಲ್ಪ ಬರುತ್ತೆ, ಬಟ್ ಅದೇನು ಮ್ಯಾನೇಜಬಲ್ ಅಷ್ಟೇ. ನಿಮಗೆ ನಾರ್ಮಲ್ ಗ್ರೀನ್ ಟೀ, ಲೆಮನ್ ಟೀ ನಿಮ್ಗೆ ಹೊರಗಡೆ ಮಾರ್ಕೆಟ್ನಲ್ಲೆಲ್ಲ ಏನು ಸಿಗುತ್ತೋ ಅದರಷ್ಟು ಕಸರೆ ಕುಡಿಯೋಕ್ಕೆ ಆಗಲ್ಲ ಗುರು. ಯಾಕೆ ಏನೇನಿದೆ ಅಂತ ತಿಳ್ಕೊಂಬರೋಣ. ಸೊ ಇದರಲ್ಲಿ ಫಸ್ಟು ಆರೆಂಜ್ ಪೀಕೋ ಎಕ್ಸ್ಟ್ರಾಕ್ಟ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಇದರಲ್ಲಿರುವಂಥ ಮೇಜರ್ ಇಂಗ್ರೀಡಿಯೆಂಟ್ಸ್ ಆರೆಂಜ್ ಪೀಕೋ ಎಕ್ಸ್ಟ್ರಾಕ್ಟ್ ಮತ್ತು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್. ಇದು ಮೇಜರ್ ಇರುವಂತಹ ಕಂಟೆಂಟ್ಸ್ ಅಷ್ಟೇ, ಅದರಿಂದನೇ ಇದು ಮಾಡಿರೋದು ಮೇಜರ್. ಸೊ ಇದಕ್ಕೆ ಸ್ವಲ್ಪ ಬಲ್ಕಿಂಗ್ ಏಜೆಂಟರ ಮೆಲ್ಟೋಡೆಕ್ಸ್ಟ್ರಿನ್ ಹಾಕಿದ್ದಾರೆ. ಮತ್ತು ಸ್ವಲ್ಪ ಆ್ಯಸಿಡಿಕ್ ರೆಗ್ಯುಲೇಟ್ ಮಾಡೋದಕ್ಕೆ, ಅಂದರೆ ಇದನ್ನು ತಗೊಳ್ಳೋದ್ರಿಂದ ಸ್ವಲ್ಪ ಆ್ಯಸಿಡಿಕ್ ಕೂಡ ಹೆಲ್ಪ್ ಆಗಬಹುದು. ಸೊ ಆ್ಯಸಿಡಿಕ್ ರೆಗ್ಯುಲೇಟ್ ಮಾಡೋದಕ್ಕೆ ಸಿಟ್ರಿಕ್ ಆ್ಯಸಿಡ್ ಸ್ವಲ್ಪ ಹಾಕಿದ್ದಾರೆ. ಮತ್ತು ಇದರಲ್ಲಿ 40 ಮಿಲಿಗ್ರಾಮ್ ಕೆಫೆನ್ ಸಿಗ್ತಿದೆ, ಓನ್ಲಿ 40 ಮಿಲಿಗ್ರಾಮ್ಸ್ ಕೆಫೆನ್ ಸಿಗ್ತಿದೆ. ಸೊ ಸಾಕಾತ್ ಅಮೇಝಿಂಗ್. ಬಿಕಾಸ್ ಡೇ ಟು ಡೇ ಲೈಫಲ್ಲಿ ನಮ್ಗೆ ಎನರ್ಜಿ ಸಿಗೋದಕ್ಕೋಸ್ಕರ ಇದನ್ನು ಸಕ್ಕತ್ತಾಗಿ ಹೆಲ್ಪ್ ಮಾಡಿಸ್ಕೋಬೋದು. ಮತ್ತು ನಿಮಗೆ ಕಾಫಿ ಟೀ ಕಂಪ್ಯಾರಿಸನ್ ಬಂದಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಎಷ್ಟು ಕೆಫೆನ್ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ಇದರಲ್ಲಿ ಬರುವಂಥದ್ದು. ಮತ್ತು ಕ್ಯಾಲೋರಿ ಬಗ್ಗೆ ಯೋಚನೆ ಮಾಡಿದ್ರೆ ಇಲ್ಲಿ ಜಸ್ಟ್ 3.52 ಕ್ಯಾಲೋರೀಸ್, ಅರೌಂಡ್ 4 ಕ್ಯಾಲೋರೀಸ್ ಅಂದ್ಕೊಳ್ಳಿ. 4 ಕ್ಯಾಲೋರೀಸ್ಗಿಂತ ದಾಟಲ್ಲ. ಖುಷಿ ವಿಷಯ ಏನಂತ ಹೇಳಿದ್ರೆ ನಮ್ಮ ಬಾಡಿಗೆ 20 ಕ್ಯಾಲೋರಿಗಿಂತ ಕಡಿಮೆ ಕೊಡೋವಂಥದ್ದೆಲ್ಲ ಮ್ಯಾನೇಜಬಲ್. ಮತ್ತು ಆ್ಯಕ್ಚುಲಿ ಅದನ್ನೆಲ್ಲ 0 ಕ್ಯಾಲೋರಿ ಲೆಕ್ಕನೇ ಬರುತ್ತೆ. ಸೊ ಅದರ ಅರ್ಥ ಇದು ಕ್ಯಾಲೋರಿ ವೈಸ್ ಸೂಪರ್, ಏನು ದೋಸರ ಮಾತಿಲ್ಲ. ಸೊ ಇದಿಷ್ಟೇ ಇದರಲ್ಲಿರುವಂಥ ಮೇಜರ್ ಇಂಗ್ರೀಡಿಯೆಂಟ್ಸ್. ಮತ್ತು ಇದರಲ್ಲಿ ಮೇಜರಾಗಿ ನೀವು ತುಂಬ ನೋಟಿಸ್ ಮಾಡಬೇಕಾದ್ರೆ ಇದೊಂದರಲ್ಲ, ಹರ್ಬಲೈಫ್ ನ್ಯೂಟ್ರಿಷನ್ ಎಲ್ಲ ಪ್ರಾಡಕ್ಟ್ಸ್ನಲ್ಲೂ ಕೂಡ ಹರ್ಬಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸು ಎಲ್ಲೂ ಕೂಡ ಆನ್ಲೈನ್ ಸೈಟ್ನಲ್ಲಿ ಸಿಗೋದಿಲ್ಲ.
ಫ್ಲಿಪ್ಕಾರ್ಟ್, ಅಮೆಝಾನ್ ಅಥವಾ ಬೇರೆ ಬೇರೆ ಯಾವುದೋ ಸೋಷಿಯಲ್ ಸೈಟ್ಸ್ಗಳೆಲ್ಲ ಏನಿದೆಯೋ ಅದು ಯಾವುದ್ರಲ್ಲೂ ಕೂಡ ಒರಿಜಿನಲ್ ಪ್ರಾಡಕ್ಟ್ಸ್ ಸಿಗೋದಿಲ್ಲ. ನಾಟ್ ಸೋಲ್ಡ್ ಬೈ ಎನಿ ಇ-ಕಾಮರ್ಸ್ ಕಂಪನಿ. ಸೊ ಇದನ್ನು ಅದ್ರ ಮೇಲೆ ಬರೀರ್ತಾರೆ. ಇದು ತುಂಬ ಜನ ಫ್ಲಿಪ್ಕಾರ್ಟ್ ತಗೊಂಡು ಅವ್ರಿಗೇನು ಬುದ್ಧಿ ಇದೆಯೋ ಇಲ್ಲೋ ಏನಂತ ಗೊತ್ತಿಲ್ಲ. ಸೊ ಇದು ಫ್ಲಿಪ್ಕಾರ್ಟಲ್ಲಿ ಸಿಗೋಂಗಿಲ್ಲ, ನಿಮ್ಗೆ ಎಲ್ಲ ಕಡೆ ಸಿಗ್ತಿತ್ತಲ್ವ. ಈಗ ಬೋಸ್ಟ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಹೊರಗಡೆ ಸಿಗುತ್ತೆ, ನೋ ಪ್ರಾಬ್ಲಮ್. ಬಟ್ ಹಾಗೇನು ಇದು ಸಿಗಬೇಕಲ್ವ ನಿಮಗೆ, ಕಾಂಡಿಮೆಂಟ್ಸ್ಗಳಲ್ಲಿ, ಬೇಕರಿಗಳಲ್ಲಿ ಅಥವಾ ರಿಟೇಲ್ ಶಾಪ್ಗಳಲ್ಲಿ ದಿನಸಿ ಅಂಗಡಿ ಸಿಗಬೇಕಲ್ವ ಇದು. ಸೊ ಸಿಗ್ತಿಲ್ಲ, ಆನ್ಲೈನ್ ಮಾಡಿ ಸಿಗುತ್ತೆ ಅಂದರೆ ಸೊ ಡೋಂಟ್ ಪರ್ಚೇಸ್. ಸೊ ನಿಮಗೆ ಬೇರೆ ಯಾವುದೇ ಐಟಮ್ ನೋಡಿ ಆಫ್ಲೈನ್ ಸಿಗುತ್ತೆ, ಆನ್ಲೈನ್ ಸಿಗುತ್ತೆ, ಸೊ ಅದನ್ನು ನೀವು ನಂಬೋದು. ಬಟ್ ಇದು ಸಿಗಲ್ಲ, ಬರೀ ಇದು ಓನ್ಲಿ ಆನ್ಲೈನ್ ಮಾತ್ರ ಸಿಗ್ತಿದ್ದಾರೆ. ಸೊ ಬಿ ಕೇರ್ಫುಲ್. ಸೊ ಕಂಪ್ನಿಯವರೇ ಮೆನ್ಷನ್ ಮಾಡಿದ್ರೆ ಅಂದ್ರೆ ನೀವು ತೊಗೊಳ್ತಾ ಇದ್ರೆ ಏನೇನು ಅನ್ಬೇಕಂತ ಗೊತ್ತಿಲ್ಲ. ಓಕೆ, ಸೊ ಇದಿಷ್ಟು ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಏನೇನು ಮತ್ತು ಕ್ಯಾಲರಿ ಬಗ್ಗೆ ತಿಳ್ಕೊಳ್ಳೋಣ. ಆಯಿತು, ಈಗ ಇದನ್ನು ನಾವು ನಮ್ಮ ಕಾಫಿ ಟೀಗಿಂತ ಹೇಗೆ ಬೆಸ್ಟು ಅನ್ನೋದನ್ನ ಸೈಂಟಿಫಿಕ್ಕಾಗಿ ಪ್ರಾಪರಾಗಿ ತಿಳ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಸ್ಲೈಡ್ ಹಾಕಿರೋದ್ರಲ್ಲಿ ಕಾಫಿ ಟೀ ಮತ್ತು ಫ್ರೆಶ್ನ ಪಟ್ಟಿ ಕೊಟ್ಟಿದ್ದೀವಿ. ಸೊ ಮೊದಲನೇದಾಗಿ ನಾವು ರೆಗ್ಯುಲರಾಗಿ ಕಾಫಿ ಟೀನ ಏನು ಜಮಾನಿಂದ ನಾವು ಕುಡಿತಾ ಇದ್ದೀವೋ ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಕಾಫಿ ಟೀ ಕಪ್ಪು ಒಂದು ಆ್ಯಾವ್ರೇಜ್ ಕಪ್ಪು, ಒಂದು ಮೀಡಿಯಮ್ ಒಂದು 250 ml, ಒಂದು 300 ml ಕಪ್ಪಲ್ಲಿ ತೊಗೊಂಡ್ರೆ ಸೊ ಅದರಲ್ಲಿ ನಿಮಗೆ ಮೋರ್ ದೆನ್ 150 ಮಿಲಿಗ್ರಾಮ್ ಅಷ್ಟು, ಅಲ್ಲಿ ಆ್ಯಕ್ಚುಲಿ ಗ್ರಾಮ್ ಅಂತ ಮೆನ್ಷನ್ ಮಾಡಿದ್ದಾರೆ, ಆ್ಯಕ್ಚುಲಿ 150 ಮಿಲಿಗ್ರಾಮ್ ಟು 250 ಮಿಲಿಗ್ರಾಮ್ ಅಷ್ಟು ಕೆಫೆನ್ ಕಂಟೆಂಟ್ಸ್ ಇರುತ್ತೆ. ಸೊ ಇದು ಜಾಸ್ತಿ ಏನಲ್ಲ, ಬಟ್ ನಾವು 1-2 ಕುಡಿಯೋಕ್ಕೆ ಶುರು ಮಾಡತ್ತಾ ದಿನಕ್ಕೆ 3-4 ಕುಡಿಯೋರ್ಗಂತೂ ಇದು ಆ್ಯಕ್ಚುಲಿ ತುಂಬಾ ಜಾಸ್ತಿ. ಸೊ ನೋಡ್ಕೊಳ್ಳಿ, ಯಾರು ದಿನಕ್ಕೆ ಒಂದಕ್ಕಿಂತ ಜಾಸ್ತಿ ಕಾಫಿ ಟೀ ಕುಡಿತಿದ್ದಾರೋ ಸೊ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ 400 ಮಿಲಿಗ್ರಾಮ್ಗಿಂತ ಕೆಫೆನ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ನಮ್ಮ ಬಾಡಿದಲ್ಲಿ ನ್ಯೂರಲ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ಸ್ ಬರುತ್ತೆ, ನಿದ್ರೆಗೆ ಪ್ರಾಬ್ಲಮ್ಸ್ ಬರಬಹುದು, ಅಥವಾ ನಮಗೆ ಓವರ್ ಒಂಥರ ಆ್ಯನ್ಸೈಟಿ ಅಥವಾ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಮತ್ತು ನಮ್ಮದು ಮೆಟಬಾಲಿಸಮ್ ಕೆಲಸದ ಹೆವಿನೂ ಇರಬಾರ್ದು, ನಿದ್ದನ್ನು ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಕೆಲವರು ಡಿಸ್ಟರ್ಬೆನ್ಸ್ ಆಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಿಂಪಲಾಗಿ ಹೇಳ್ಬೇಕಾದ್ರೆ ಓವರ್ ಕೆಫೆನ್ ಈಸ್ ಅನ್ಹೆಲ್ತಿ. ನೆಕ್ಸ್ಟ್ ಬಂದು ಈ ಕಾಫಿ ಟೀ ನೀವು ಕ್ಯಾಲೋರಿನ ಮೆಜರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅದ್ರಲ್ಲಿ ಕಾಫಿ ಪುಡಿ ಇರುತ್ತೆ, ಚಿಕರಿ ಇರುತ್ತೆ, ಸಕ್ಕರೆ ಅಂಶ ಇರುತ್ತೆ, ಹಾಲಿರುತ್ತೆ. ಸೊ ಇದೆಲ್ಲ ನಿಮ್ಮ ಕ್ಯಾಲ್ಕುಲೇಷನ್ ಮಾಡಿದ್ರೆ ಹೆಚ್ಚು ಕಮ್ಮಿ 120ರಿಂದ 180, ಒಂದು ಆ್ಯಾವ್ರೇಜ್ ತೊಗೊಳ್ಳೋದು 150 ಕ್ಯಾಲರೀಸ್ ಅಂತೂ ಪಕ್ಕ ಇರುತ್ತೆ. ಸೊ ಹಂಗಾಗಿ ಕಷ್ಟ. ನೆಕ್ಸ್ಟ್ ಬಂದು ಕಾರ್ಬ್ಸ್ ಕೂಡ ಇರುತ್ತೆ. ಕಾರ್ಬ್ಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಕೂಡ 15 ಗ್ರಾಮ್ಸ್ ಅಷ್ಟು ಇರುತ್ತೆ. ಅಫ್ಕೋರ್ಸ್ ಒಂದು ಟೀ ಸ್ಪೂನಲ್ಲಿ ನಿಮಗೆ 5ರಿಂದ 10 ಗ್ರಾಮ್ನಷ್ಟು ನಿಮಗೆ ಶುಗರ್ನ ಕಂಪೇರ್ ಮಾಡಿಕೊಂಡ್ರು ಕೂಡ ಅದು 25 ಕ್ಯಾಲರೀಸ್ ನಿಮ್ಗೆ ಬರೀ ಶುಗರಿಂದನೇ ಬಂದುಬಿಡ್ತದೆ. 1 ಟೀ ಸ್ಪೂನ್ ಶುಗರಿಂದನೇ 25 ಕ್ಯಾಲರೀಸ್ಗಿಂತ ಮೋರ್ ದೆನ್ ಬಂದುಬಿಡುತ್ತೆ. ಸೊ ಇದು ಅಷ್ಟು ಸಫಿಷಿಯೆಂಟ್ ಅಲ್ಲ. ನಿಮಗೆ ಗ್ರಾಮ್ಸ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ನಿಮಗೆ 10 ಗ್ರಾಮ್ಸ್ ಅಂತಲೇ ಆ್ಯಾವ್ರೇಜ್ ಲೆಕ್ಕ ಹಾಕ್ಕೊಂಡ್ರೆ ತುಂಬಾ ಜಾಸ್ತಿ. ನೆಕ್ಸ್ಟು ಫ್ಯಾಟ್ ಪರ್ಸೆಂಟೇಜ್, ಆಬ್ವಿಯಸ್ಲಿ ಇದರಲ್ಲಿ ಹಾಲನ್ನ ಮಿಕ್ಸ್ ಮಾಡೋದ್ರಿಂದ ಅಫ್ಕೋರ್ಸ್ ಫ್ಯಾಟ್ ಪರ್ಸೆಂಟೇಜ್ ಕೂಡ ಇರುತ್ತೆ, ಸರಿನಾ. ಸೊ ಕಾಫಿ ಟೀನ ಅಗತ್ಯಕ್ಕಿಂತ ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಬಾಡಿನಲ್ಲಿ ಮೆಟಬಲಿಸಮ್ ಏನು ಜಾಸ್ತಿ ಆಗಬಹುದು, ಆದರೆ ವೆಯ್ಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇದು ಹೈ ಕ್ಯಾಲೋರೀಸ್, 250 ಕ್ಯಾಲೋರೀಸ್ ಪರ್ ಟೀ ಅಥವಾ ಪರ್ ಕಾಫಿನ ನೀವು ಕೊಡ್ತಾ ಇದ್ರೆ ದಿನಕ್ಕೆ 3-4 ಕುಡಿತಿದ್ರೆ 1000 ಕ್ಯಾಲೋರಿ ಆಲ್ಮೋಸ್ಟ್ ರೀಚ್ ಮಾಡಿಬಿಡ್ತೀರ. ಸೊ ಹಂಗಾಗಿ ಇದು ವೆಯ್ಟ್ನ ಜಾಸ್ತಿ ಮಾಡೋದು ಕೂಡ ಹೆಲ್ಪ್ ಆಗುತ್ತೆ. ನಿಜವಾದ ಹಸಿವನ್ನ ಹಾಳು ಮಾಡುತ್ತೆ. ನೀವು ನೋಡಿ ತುಂಬ ಜನ ಬಿಸ್ನೆಸ್ ಮ್ಯಾನ್ಗಳನ್ನೆಲ್ಲ ನೋಡ್ತಾ ಇರ್ತೀರ, ಅಥವಾ ಚಿಲ್ಲರೆ ಅಂಗಡಿಗಳನ್ನ ಮಾರಾಟ ಮಾಡೋರು ಅಥವಾ ಶಾಪ್ಗಳೆಲ್ಲ ಇಟ್ಕೊಂಡಿರ್ತಾರೆ, ನೋಡಿ ಜಾಸ್ತಿ ಕಾಫಿ ಟೀ ಕುಡಿತಿರ್ತಾರೆ. ಈ ಜಾಸ್ತಿ ಕಾಫಿ ಟೀ ಕುಡಿಯುವಂಥವ್ರು ನೋಡಿ ಸರಿಯಾಗಿ ಊಟ ಮಾಡೋಣ, ನಾಷ್ಟ ಮಾಡೋಣ, ಯಾಕಂದ್ರೆ ಅವ್ರಿಗೆ ನಿಜವಾದ ಹಸುವನ್ನ ಕೊಂದುಬಿಟ್ಟಿರುತ್ತದೆ. ಸೊ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ಕೋಬೇಕಾಗೋದು. ಮತ್ತು ಇದು ಆ್ಯಸಿಡಿಟಿನ ಎನ್ಹ್ಯಾನ್ಸ್ ಮಾಡುತ್ತಿದ್ದು, ನಮ್ಮ ಬಾಡಿನಲ್ಲಿ ಆ್ಯಸಿಡ್ ರಿಫ್ಲೆಕ್ಷನ್ಸ್ ಇವೆಲ್ಲ ಏನೇನು ಇಶ್ಯೂಸ್ಗಳೆಲ್ಲ ಬರುತ್ತೆ, ಆ್ಯಸಿಡಿಟಿ, ಗ್ಯಾಸ್ ಫಾರ್ಮ್ ಆಗುವಂಥದ್ದು, ಇದಕ್ಕೆಲ್ಲ ಮೆಜಾರಿಟಿ ರೀಸನ್ ಕಾಫಿ ಟೀ ಜಾಸ್ತಿಯಾಗಿ ಸೇವನೆ ಮಾಡೋದ್ರಿಂದ ಆಗಬಹುದು. ಓಕೆ, ಸೊ ಈಗ ನಿಮಗೆ ಫ್ರೆಶ್ ಕಂಪೇರ್ ಮಾಡಿದ್ರೆ ಸೊ 30 to 40, ಆವಾಗ ನಾನು ಹೇಳಿದೆ 30 to 40 ಮಿಲಿಗ್ರಾಮ್ ಅಷ್ಟೇ ಇರೋದು ನಿಮಗೆ ಕೆಫೆನ್ ಕಂಟೆಂಟ್ಸ್. ಅದು ಕೂಡ ಒಂದು ಫ್ರೆಶ್ನಲ್ಲಿ ಮಾತ್ರ 3.4 ಕ್ಯಾಲೋರೀಸ್ ಅಥವಾ 4 ಕ್ಯಾಲೋರೀಸ್ನ ಲೆಕ್ಕ ಹಾಕೊಂಡ್ರು ಕೂಡ ನಿಮ್ಗೆ ಮ್ಯಾನೇಜಬಲ್ ಅಲ್ಲ. ಆ್ಯಕ್ಚುಲಿ ಅದು ಕ್ಯಾಲೋರಿ ಲೆಕ್ಕನೇ ಇಲ್ಲ ಅದು. ಇನ್ನು ಕಾರ್ಬ್ಸ್ 1 ಗ್ರಾಮ್ ಇರುತ್ತೆ ಅಷ್ಟೇ, ಶುಗರ್ 0, ಬಿಕಾಸ್ ಕಾಫಿ ಇಲ್ಲ, ಟೀ ಇಲ್ಲ, ಏನೂ ಇಲ್ಲ, ಹಾಲು ಹಾಕಿರೋದಲ್ಲ, ಏನಿಲ್ಲ. ಸೊ ಫ್ಯಾಟ್ 0. ಮತ್ತು ಇದರಲ್ಲಿ ಗ್ರೀನ್ ಟೀ ಮತ್ತು ಆರೆಂಜ್ ಪೀಕು ಎಕ್ಸ್ಟ್ರಾಕ್ ಹಾಕಿರೋದ್ರಿಂದ, ಅದು ಎಲೆ ಚಿಗುರುಗಳೆಲ್ಲ ಹಾಕಿರೋದ್ರಿಂದ ಸೊ ಇದು ಆ್ಯಂಟಿ ಆಕ್ಸಿಡೆಂಟ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಗೊತ್ತಲ್ವ, ಗಿಡಮೂಲಿಕೆಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಅಂತ ನಾವು ಕೇಳ್ಪಟ್ಟಿರ್ತೀವಿ. ಸೊ ಹಾಗಾಗಿ ಇದರಲ್ಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇದೆ. ನೆಕ್ಸ್ಟು ಈ ಥರ ಆರೆಂಜ್ ಪೀಕೋ ಮತ್ತು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಕಾಂಬಿನೇಷನ್, ಐಸೋಲೇಟ್ ಮಾಡಿರೋಂಥ ಕಾಂಬಿನೇಷನ್ ನಾವು ತೊಗೊಳ್ಳೋದ್ರಿಂದ ಇದು ನಮ್ಮ ಬಾಡಿನಲ್ಲಿ ಎಷ್ಟು ಬೇಕೋ ಅಷ್ಟೇ ಎನರ್ಜಿನ ಪ್ರೊಡಕ್ಷನ್ ಮಾಡುತ್ತೆ ಡೇ ಟು ಡೇ ಲೈಫ್ನಲ್ಲಿ ನಾವು ಕೆಲಸ ಮಾಡೋದಕ್ಕೆ. ಇದು ನನ್ನ ಪರ್ಸ್ನಲ್ ಫೀಲಿಂಗ್. ಈ ಪಾಯಿಂಟ್ಗೆ ನಾನು ಜಾಸ್ತಿ ಮಾರ್ಕ್ಸ್ ಕೊಡ್ತೀನಿ, ಯಾಕಂದ್ರೆ ನಮ್ಮ ಪರ್ಸ್ನಲಿ ಫೀಲ್ ಆಗಿದೆ. ಮತ್ತು ಮೆಂಟಲ್ ಅಲರ್ಟ್ನೆಸ್ ಮತ್ತು ಕಾನ್ಸಂಟ್ರೇಷನ್ ಮೈಂಡ್ನ
ಯೂಸ್ ಆಗುತ್ತೆ. ಅಂದರೆ ಓದೋರಿಗೆ ಅಥವಾ ಏನಾರ ಕೆಲಸ ಮಾಡೋರಿಗೆ, ಕಂಪ್ಯೂಟರ್ ವರ್ಕ್ ಮಾಡೋ ಅಂಥವ್ರಿಗೆ ಅಫ್ರೆಶ್ ಇಸ್ ಅಮೇಝಿಂಗ್. ಮತ್ತು ಇದರಲ್ಲಿ ಕಡಿಮೆ ಕ್ಯಾಲೋರಿ ಎಲ್ಲ 0 ಕ್ಯಾಲೋರಿ ಲೆಕ್ಕನೇ ಅದು. ಹಂಗಿರೋದ್ರಿಂದ ನಮಗೆ ವೆಯ್ಟ್ಗೆ ಪ್ರಾಬ್ಲಮ್ ಆಗೋಲ್ಲ, ವೆಯ್ಟ್ ಜಾಸ್ತಿ ಆಗೋದು ಭಯ ಪಡೋ ಅವಶ್ಯಕತೆ ಇಲ್ಲ. ಮತ್ತು ನಮಗೆ ಹಸುವನ್ನು ಕರೆಕ್ಟ್ ಟೈಮಲ್ಲಿ ಇದು ಮಾಡುತ್ತೆ. ನನಗೆ ಅಫ್ರೆಶ್ ಕೂಡ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ, ಹಸುವನ್ನು ಚೆನ್ನಾಗೇ ಇದು ಎನ್ಹಾನ್ಸ್ ಮಾಡುತ್ತೆ. ನಾನು ಅಫ್ರೆಶ್ ಕುಡಿತಿದ್ರೆ ಯಾವಾಗ ತಿಂತೀನೋ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಅಷ್ಟು ಕರೆಕ್ಟ್ ಟೈಮಲ್ಲಿ ನಮ್ಗೆ ಹಸುವನ್ನು ಮಾಡುತ್ತೆ. ಅನ್ಹೆಲ್ತಿ ಕ್ರೇವಿಂಗ್ಸ್ನ ಕಡಿಮೆ ಮಾಡುತ್ತೆ. ಇದು ನನ್ನ ಪರ್ಸ್ನಲ್ ರಿಸಲ್ಟ್ಸ್. ಅನ್ಹೆಲ್ತಿ ಕ್ರೇವಿಂಗ್ಸ್, ಜಂಕ್ ಫುಡ್ ತಿನ್ನೋದೆಲ್ಲ ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಸೊ ಅಫ್ರೆಶ್ ಇಂಟೇಕ್ ಜಾಸ್ತಿ ಮಾಡೋದ್ರಿಂದ ಅಫ್ರೆಶ್ ದಿನಕ್ಕೆ 4 ಸಲ 5 ಸಲ ಕುಡಿಬೇಕಂತ ಕಂಪ್ನಿಯವ್ರು ಏನು ಹೇಳಿಲ್ಲ, ಬಟ್ ನನಗೆ ಪರ್ಸ್ನಲ್ ನಾನು ಅಷ್ಟು ಕುಡಿತೀನಿ. ಓಕೆನಾ. ಆ್ಯಂಡ್ ನೆಕ್ಸ್ಟು ಇದನ್ನು ತಗೊಂಡು ಪರ್ಸನಲ್ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ನಾನು ಸ್ಟಾರ್ಟ್ ಮಾಡಿದ್ದೆ ಫಸ್ಟ್ ಆಫ್ ಆಲ್ ಅಫ್ರೆಶಿಂದನೇ. ಸೊ ಅಫ್ರೆಶ್ ನಾನು 1-2 ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಅಷ್ಟೇ ನಾನು ಕುಡಿತಿದ್ದೆ, 1-2-3 ಮ್ಯಾಕ್ಸಿಮಮ್ ಆದರೆ 3 ಕುಡಿತಿದ್ದೆ ಅಷ್ಟೇ. ಬಟ್ ಆಮೇಲೆ ಈ ಲಾಕ್ಡೌನ್ ಟೈಮಲ್ಲಿ ಸ್ವಲ್ಪ ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳ ಬಗ್ಗೆ ಎಲ್ಲ ಜಾಸ್ತಿ ತಿಳ್ಕೊಳ್ಳೋಕ್ಕೆಲ್ಲ ಶುರು ಮಾಡಿದ್ಮೇಲೆ ಏನೇನೋ ಕಷಾಯಗಳು ಅದು ಎಲ್ಲ ಕುಡಿಯೋ ಬದಲಾಗಿ ಅಫ್ರೆಶ್ನಲ್ಲಿ ಸೂಪರಾಗಿದೆಯೋ. ಅದರೊಳಗೆ ಸ್ಪೆಷಲಿ ತುಳಸಿ ಅಫ್ರೆಶ್, ಕಾಶ್ಮೀರಿ ಕಾವಾ, ಸಿನಮನ್ ಅಮೇಝಿಂಗ್ ಅಪ್ಪ. ಶುಂಠಿ ಅಂತೂ ಒಂದ್ಸಲ ತಲೆ ಗಿರ್ ಅಂತ ಅನಿಸುತ್ತೆ, ಅಷ್ಟು ಪರ್ಫಾರ್ಮೆನ್ಸ್ ಮಾಡುತ್ತೆ. ಸಖತ್ ಇಷ್ಟ, ಶುಂಠಿ ಮಾತ್ರ ಸಖತ್ ಇಷ್ಟ. ಬಟ್ ಸಮ್ಮರಲ್ಲಿ ಸ್ವಲ್ಪ ಹೆವಿ ಅನಿಸ್ಬೋದು, ಬಟ್ ಎನಿವೇ ಅದಕ್ಕೆ ಸೆಕೆಂಡ್ ಪ್ಲೇಸ್ ಕೊಡ್ತೀನಿ. ಆಫ್ಕೋರ್ಸ್ ಫಸ್ಟ್ ಪ್ಲೇಸ್ ಲೆಮನ್, ಅದು ಎಲ್ಲರಿಗೂ ಯೂಸ್ ಆಗುತ್ತೆ, ಬೇಸಿಕ್ ಫ್ಲೇವರ್. ಸೊ ಇದಿಷ್ಟು ಅಫ್ರೆಶ್ಗೆ ಸಂಬಂಧಪಟ್ಟಂಗೆ. ಅಫ್ರೆಶ್ನ ಯಾರು ತಗೋಬಾರ್ದು, ಪ್ರೆಗ್ನೆನ್ಸಿ ಲೇಡೀಸ್ನ ತಗೋಬಾರ್ದು, ಚಿಕ್ಕ ಮಕ್ಕಳು ತಗೋಬಾರ್ದು. ಯಾಕೆ ಅಂತಲೂ ಹೇಳ್ತೀನಿ. ಸೊ ಅದರಲ್ಲಿ ಕೆಫೆನ್ ಇರೋದ್ರಿಂದ ಅದು ನಿಮಗೆ ನಿದ್ರೆಗೆ ಡಿಸ್ಟರ್ಬೆನ್ಸ್ ಆಗಬಹುದು, ಹಾಗಾಗಿ ಅವರು ತಗೋಬಾರ್ದು. ಯಾಕಂದರೆ ಮಕ್ಕಳು ನಿದ್ದೆ ಮಾಡಬೇಕು, ಪ್ರೆಗ್ನೆನ್ಸಿ ಲೇಡೀಸ್ ನಿದ್ದೆ ಮಾಡಬೇಕು. ಸೊ ಹಂಗಾಗಿ ಅವರು ತಗೋಬಾರ್ದು ಅಂತ ರೆಕಮೆಂಡ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಮೆಟಬಲಿಸಮ್ ಜಾಸ್ತಿ ಆಗೋದ್ರಿಂದ ಸಮ್ಟೈಮ್ಸ್ ಇದು ಇಂಡೈರೆಕ್ಟ್ಲಿ ನಿಮ್ಮದು ವೆಯ್ಟ್ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಆಗೋದ್ರೆ ವೆಯ್ಟ್ ಲೂಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿ ಲೇಡೀಸ್ಗಳು ಮತ್ತು ಮಕ್ಕಳು ತಗೋಬಾರ್ದು ಅಂತ ಹೇಳ್ತಿದ್ದೀವಿ ನಾವು. ಇವೆಲ್ಲ ಆ್ಯಕ್ಚುಲಿ ಟೀ ಕಾಫಿಯಲ್ಲೂ ಬರ್ದಿರುತ್ತೆ, ಬಟ್ ಕಾಣಿಸ್ದಂಗೆ ಬರ್ದಿರುತ್ತೆ. ಬಟ್ ಹರ್ಬಲೈಫ್ ನ್ಯೂಟ್ರಿಷನ್ ನೀಟಾಗಿ ಬರ್ದಿದ್ದಾರೆ, ಅದೊಂದು ಖುಷಿ ಪಡೋ ವಿಷಯ. ಕಾಫಿ ಟೀ ನಮ್ಮ ಮಕ್ಳು ಕೊಡ್ತಾ ಇದ್ದೀವಲ್ವ, ಹಾಗಾಗಿ ಇದನ್ನು ಕೊಡಬಾರ್ದು ಅಂತೆಲ್ಲ, ಕೊಡಬೇಕು ಅಂತನಿಲ್ಲ, ನಿಮ್ಮ ಇಷ್ಟ. ಬಟ್ ನನ್ನ ಮಗು ಆ್ಯಕ್ಚುಲಿ ಕುಡಿತಾನೆ, ಸಖತ್ ಇಷ್ಟಪಡ್ತಾನೆ. ಆ್ಯಕ್ಚುಲಿ ಅವ್ನಿಗೆ ಎಷ್ಟು ಬೇಕಾದ್ರೆ ಕೊಟ್ಟರು ಕುಡಿತಾನೆ, ಕುಡಿದ್ಬಿಟ್ಟು ಲೀಟ್ರ್ ಗಟ್ಟಲೆ ಸುಸು ಮಾಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಇಷ್ಟು ಇದಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಇದೊಂದು ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ಖಂಡಿತ ಇಲ್ಲ ಗುರು. ಒರಿಜಿನಲ್ ಪ್ರಾಡಕ್ಟ್ಸ್ ನೆನ್ಪಿಟ್ಕೊಳ್ಳಿ, ಒರಿಜಿನಲ್ ಪ್ರಾಡಕ್ಟ್ಸ್, ಪ್ರಾಪರ್ ಕೋಚ್ ಥರನೇ ಪ್ರಾಡಕ್ಟ್ಸ್ ತೊಗೊಂಡು ಕರೆಕ್ಟಾಗಿ ಅವ್ರು ಹೇಳಿ ಥರನೇ ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಬರಲ್ಲ ಗುರು. ಸಿಂಪಲ್. ನೀವು ಚಿಕ್ಕಪ್ಪ ಯೂಸ್ ಮಾಡ್ತಾರೆ, ದೊಡ್ಡಪ್ಪ ಯೂಸ್ ಮಾಡ್ತಾರೆ, ಅವ್ರು ಯೂಸ್ ಮಾಡ್ತಾರೆ, ಅವ್ರು ಕೊಟ್ಟರು, ಇವ್ರು ಕೊಟ್ಟರು, ಮಿಕ್ಕಿದ್ ಕೊಟ್ಟರು, ಪಕ್ಕಿದ್ ಕೊಟ್ಟರು, ಆನ್ಲೈನಲ್ಲಿ ತೊಗೊಂಡೆ ಹಂಗೆ ತಗೊಂಡು ನೀವೇನ ತೊಗೊಂಡ್ರೆ ಗೋವಿಂದ ಗೋವಿಂದ. ಸಿಂಪ್ಲಿ ದ ಬೆಸ್ಟ್ ಕೋಚ್ ಬೇಕೇ ಬೇಕು, ಅಸೋಸಿಯೇಟ್ ಬೇಕೇ ಬೇಕು. ಸೊ ಅವ್ರ ಹತ್ರ ಮಾತ್ರ ತೊಗೊಂಡು ಯೂಸ್ ಮಾಡಿ, ಸರಿನಾ? ನೆಕ್ಸ್ಟು ಇದು ಕಾಫಿ ಟೀಗಿಂತ ಕಂಪೇರ್ ಮಾಡಿದ್ರೆ ಏನು ನನ್ನ ಲಾಸ್ಟ್ ಕನ್ಕ್ಲೂಷನ್ ಇದು ತೊಗೊಳೋದ್ರಿಂದ. ಸೊ ನಾನು ಕಾಫಿ ಟೀನ ನಾನು ಕುಡಿದಿದ್ದೀನಿ, ಎಲ್ಲರೂ ಮ್ಯಾಕ್ಸಿಮಮ್ ಕುಡಿದಿರ್ತಾರೆ. ಸೊ ಅದರಲ್ಲಿ ನಾನು ನೋಟಿಸ್ ಮಾಡಿದಂಗೆ ಟೇಸ್ಟ್ ಸೂಪರ್. ಕಾಫಿ ಟೀ ಯಾವುದೇ ತೊಗೊಳ್ಳಿ, ಲೋಕಲ್ ಕಾಫಿ ಟು ಹೈಫೈ ಕಾಲ್ ಯಾವುದೇ ತೊಗೊಂಡ್ರು ಕೂಡ ಎಲ್ಲದರಲ್ಲೂ ಟೇಸ್ಟ್ ಸೂಪರ್ ಆಗಿರುತ್ತೆ. ಬಿಕಾಸ್ ಅದ್ರಲ್ಲಿ ಹಾಕಿರುವಂಥ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಅಥವಾ ಸಕ್ಕರೆ ಆಗಿರ್ಬೋದು, ಚಕ್ರೆ ಆಗಿರ್ಬೋದು, ಅಥವಾ ಡಿಫ್ರೆಂಟ್ ಕಂಪ್ನೀಸ್ಗಳಾಗಿರ್ಬೋದು. ಬಟ್ ಇದರಲ್ಲೆಲ್ಲ ಆ ಥರ ಎಲ್ಲ ಏನೂ ಇರಲ್ಲ. ಬಿಕಾಸ್ ಇದು ನಮ್ಮ ಹೆಲ್ತಿಗೆ ಪ್ರಿಯಾರಿಟಿ ಮಾಡಿ ಡಿಸೈನ್ ಮಾಡಿರುವಂಥದ್ದು, ಕ್ಯಾಲೋರಿಗೆ ಸಂಬಂಧಪಟ್ಟಿರುತ್ತೆ. ಸೊ ಹಾಗಾಗಿ ಇದು ಹೆಲ್ತ್ ರಿಲೇಟೆಡ್ ನಿಮಗೆ ಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಹೈಲಿ ರೆಕಮೆಂಡೆಡ್ ಐಟಮ್. ಅಮೇಝಿಂಗ್ ಎ ಫ್ರೆಶ್. ಇಲ್ಲ ನನಗೆ ಹಂಗನಾಗಲಿ, ಹೆಲ್ತನ ಆಗಲಿ, ಗ್ಯಾಸ್ಟ್ರಿಕ್ ಅನ್ನೋ ಬರಲಿ, ಆ್ಯಸಿಡ್ ಅನ್ನೋ ಬರಲಿ, ಹಂಗೆ ತುಟಿ ರುಚಿನೇ ಬೇಕು, ನಾಲ್ಗೆ ರುಚಿನೇ ಬೇಕು ಅಂದರೆ can go with coffee tea, any brand, your wish. So health, weight, conscious, alertness, metabolism ಎಲ್ಲನೂ ಕೂಡ ಮೈಂಡಲ್ಲಿ ಇಟ್ಕೊಂಡು ತೊಗೊಳ್ತೀನಿ ಅಂದರೆ ಆಲ್ವೇಸ್ ಸಜೆಷನ್ ಅಫ್ರೆಶ್. ಇದಿಷ್ಟು ನಂದು ಫೈನಲ್ ಕನ್ಕ್ಲೂಷನ್. ಅಫ್ಕೋರ್ಸ್ ವಿಡಿಯೋಲ್ಲಿ ಇರಬಹುದು, ಬಟ್ ಎನಿವೇ ಸೊ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳು ಕೊಡಬೇಕಿತ್ತು, ಸೊ ಹಂಗಾಗಿ ಕೊಟ್ಟಿದ್ದೀನಿ. ಸೊ ಇದು ಸಂಬಂಧಪಟ್ಟಂಗೆ ಸುಮಾರು ದಿವಸದಿಂದ ನಾನು ವೀಡಿಯೋ ಮಾಡಿದ್ದೀನಿ, ಅದು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೀವು ವಾಚ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರ್ಯಾರು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ಖಂಡಿತ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ಟಾರ್ಟ್ ಮಾಡಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಬಾಯ್ ಬಾಯ್.